ಯೂಟ್ಯೂಬಿಂದ ಒಂದು ಗಿಫ್ಟ್ ಬಂತು ಫ್ರೆಂಡ್ಸ್. ಆ ಗಿಫ್ಟ್ ನೋಡ್ರಿ, ನಿಮಗೂ ಖುಷಿ ಆಗುತ್ತೆ. ನೋಡ್ರಿ ಫ್ರೆಂಡ್ಸ್, ನಂಗೆ ಯೂಟ್ಯೂಬಿಂದ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದೈತ್ರಿ. ನಾವು ಅಮ್ಮನ ಮನೆ ಮಾರ್ದಾಗಿಂದ ನಮ್ಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ಬಿಟ್ಟೈತ್ರಿ. ಉಲ್ಟಾ ಕಾಣಿಸಾಕತ್ತೈತ್ರಿ, ಅದು ಗೂಗಲ್ ಆಡ್ಸೆನ್ಸ್ ಪಿನ್ ಬಂದೈತ್ರಿ ಫ್ರೆಂಡ್ಸ್. ಯಾಕಂದ್ರೆ ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಇದ್ರೆ ನಾನು ಕೂಡ ಇನ್ನೂ ಮುಂದೆ ಬೆಳೆಯೋಕ್ಕಾಗುತ್ತೆ. ಅಂತೂ ನನ್ನ ಕಷ್ಟನ ಭಾಳ ಆಗೈತ್ರಿ ಫ್ರೆಂಡ್ಸ್. ನೋಡ್ರಿ, ಇವತ್ತು ನಾನು ಮಧ್ಯಾಹ್ನ ಮೇಲಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ರೀ. ಇವತ್ತು ನೋಡ್ರಿ ನಮ್ಮ ಮನೆಗೆ ಪೋಸ್ಟ್ದವ್ರು ಬಂದಿದ್ದಾರೆ ರೀ. ಅದು ಇವತ್ತು ನಂದು ಗೂಗಲ್ ಆಡ್ಸೆನ್ಸ್ ಪಿನ್ ಬಂದೈತ್ರಿ ಫ್ರೆಂಡ್ಸ್. 15 ದಿನ ಆಗಿತ್ತು ರೀ ಕೊಟ್ಟು, ಇವತ್ತು ಬಂದೈತ್ರಿ ಫ್ರೆಂಡ್ಸ್. ಭಾಳ ಖುಷಿ ಆಯ್ತು ರೀ. ಆ ಪೋಸ್ಟ್ದವ್ರಂತರೂ ಎದ್ರದ್ದು ಅಂತಂದು ಭಾಳ ಕ್ವಶನ್ ಮಾಡಾಕಂತ ಬಿಟ್ಟಾರ ರೀ ಫ್ರೆಂಡ್ಸ್ ಅವರು. ಇದಕ್ಕೇನು ಬರ್ತೈತಿ, ಏನಿಲ್ಲ, ಯೂಟ್ಯೂಬ್ದಾಗ ವಿಡಿಯೋ ಹಾಕಿದ್ರೆ ಏನು ಬರ್ತೈತಿ ಅಂತಂದು ಭಾಳ ಅಂದ್ರೆ ಭಾಳ ಪ್ರಶ್ನೆ ಕೇಳಾಕತ್ ಬಿಟ್ಟಾರ ಫ್ರೆಂಡ್ಸ್ ಅವರು. ಮತ್ತು ಒಂದು ಸೈ ಮಾಡೋದಿತ್ತು ರೀ, ಸೈ ಮಾಡಿ ಮತ್ತು ಕೊಟ್ಟು ಆ ಗೂಗಲ್ ಆಡ್ಸೆನ್ಸ್ ಪಿನ್ನ ತೊಗೊಂಡೆ ರೀ ಫ್ರೆಂಡ್ಸ. ಸೊ ಭಾಳ ಖುಷಿ ಆಯ್ತು ರೀ. ಬರ್ರಿ ಮುಂದಿನ ವೀಡಿಯೋನ ಶುರು ಮಾಡೋಣ ರೀ ಫ್ರೆಂಡ್ಸ. ನೋಡ್ರಿ, ಅಮ್ಮ ಊರಿಗೆ ಹೊಂಟಾರ್ರಿ ಈಗ. ಅಮ್ಮ ಊರಿಗೆ ಹೊಂಟೆ ಬೇ, ಆರಾಮಿರಲ್ಲ ಮತ್ತು ವಾಪಸ್ ಬಾ, ದವಾಖಾನಿಗೆ ಹೋಗೋಣಂತ. ಅಮ್ಮ ಕೊಡಿಲ್ಲ ಚಲೋ. ಅಮ್ಮ ಊರಿಗೆ ಹೊಂಟಾರ್ರಿ, ಬಿಟ್ಟು ಬರ್ತಂದೆ ಅಲ್ಲಿ ಮಟ್ಟ ಹೋಗಿ. ತಡಿಮ್ಮ, ಚಪ್ಪಲಿ ಹಾಕೊಂತ ಫ್ರೆಂಡ್ಸ. ನೋಡ್ರಿ, ಈಗ ಬಿಟ್ಟು ಬರಕ್ಕೆ ಹೊಂಟೇನ್ರಿ ಹೊರಗಡೆ. ಹಾಯ್, ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ರ ಅಂತ ಅನ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹಾಗೆ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಇವತ್ತು ನೋಡ್ರಿ, ಅಮ್ಮ 3-4 ದಿನ ಆಗಿತ್ತು ರೀ ಇಲ್ಲೇ ಬಂದಿದ್ದರೆ. ಇವತ್ತು ಊರಿಗೆ ಹೋಗ್ಯಾರಿಪ್ಪ ಅವರು ಬೆಳಿಗ್ಗೆ. ಸೊ ಅದೇ ಚಿಂತೆ ಒಳಗಿದ್ದೆ ರೀ. ಅಮ್ಮ ಊರಿಗೆ ಹೋಗ್ಯಾರ, ಹೆಂಗಿರ್ತಾರೋ ಏನೋ. ಇಲ್ಲಿ 3-4 ದಿನ ಒಂದು ಸ್ವಲ್ಪ ಆರಾಮಿದ್ದಂಗೆ ಆಗಿತ್ತು ರೀ ಅವ್ರಿಗೆ. ಮತ್ತು ಇವತ್ತು ಹೋಗ್ಯಾರ್ರಿ, ಅಲ್ಲಿ ಹೆಂಗಿರ್ತಾರೋ ಏನೋ ಅಂತ ಅಂದ್ಕೊಂಡು ಏನು ಚಿಂತೆ ಮಾಡ್ಕೊತ ಕುಂತಿದ್ದೆ ರೀ ಫ್ರೆಂಡ್ಸ. ಅಷ್ಟರೊಳಗೆ ನನಗೆ ಯೂಟ್ಯೂಬಿಂದ ಒಂದು ಗಿಫ್ಟ್ ಬಂತು ರೀ ಫ್ರೆಂಡ್ಸ್. ಆ ಗಿಫ್ಟ್ ನೋಡ್ರಿ, ನಿಮಗೂ ಖುಷಿ ಆಗುತ್ತೆ. ನೋಡ್ರಿ ಫ್ರೆಂಡ್ಸ್, ನಂಗೆ ಯೂಟ್ಯೂಬಿಂದ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದೈತ್ರಿ. ಸೊ ಇದು ನೋಡ್ರಿ, ಅದು ಉಲ್ಟಾ ಕಾಣತ್ತೆ ರೀ, ನಾನು ತೋರ್ಸೋಕೋದ್ರೆ. ಸೊ ಉಲ್ಟಾ ಕಾಣಿಸಾಕತ್ತೈತ್ರಿ, ಅದು ಗೂಗಲ್ ಆಡ್ಸೆನ್ಸ್ ಪಿನ್ ಬಂದೈತ್ರಿ ಫ್ರೆಂಡ್ಸ. ಎಲ್ಲ ನಿಮ್ಗಳ ಆಶೀರ್ವಾದ, ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ, ವಿಶ್ವಾಸದಿಂದ ನಾನು ಇಲ್ಲಿ ತನಕನೂ ಬರೋಕ್ಕಾಗಿದ್ರಿ ಫ್ರೆಂಡ್ಸ. ಸದಾಕಾಲ ನಂಗೆ ಇನ್ನು ಮುಂದೆನೂ ನನಗೆ ಸಪೋರ್ಟ್ ಮಾಡ್ತಾ ಬರ್ರಿ ಫ್ರೆಂಡ್ಸ. ಯಾಕಂದ್ರೆ ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಇದ್ರೆ ನಾನು ಕೂಡ ಇನ್ನೂ ಮುಂದೆ ಬೆಳೆಯೋಕ್ಕಾಗುತ್ತೆ ಸಾಧ್ಯ ರೀ ಫ್ರೆಂಡ್ಸ. ಯಾಕಂದ್ರೆ ಇತ್ತೀಚೆಗಂತೂ ನನ್ನ ಕಷ್ಟನೂ ಭಾಳ ಆಗೈತೆ ರೀ. ಇದು ಖುಷಿ ವೀಡಿಯೋಗಿಂತನೂ ನನ್ನ ಕಷ್ಟದ ವೀಡಿಯೋನ ಭಾಳ ಹಾಕಾಕತ್ತಿ ಬಿಟ್ಟೇನೆ ರೀ ಫ್ರೆಂಡ್ಸ. ಯಾಕಂದ್ರೆ ಇದು ನಮ್ಮ ಜೀವನದಾಗ ಏನಾಗೈತಂದ್ರೆ ಈ ಖುಷಿಗಿಂತ ಕಷ್ಟನ ಭಾಳ ಅನುಭವಿಸಾಕತ್ಬಿಟ್ಟೆ ರೀ. ಈ ಇತ್ತೀಚೆಗೆ ಈ 1 ತಿಂಗಳಾಯ್ತು ನೋಡ್ರಿ ಫ್ರೆಂಡ್ಸ, ಭಾಳ ಅಂದ್ರೆ ಭಾಳ ಅನುಭವಿಸಾಕತ್ತೀವಿ ರೀ. ಸೊ ಆ ಯೂಟ್ಯೂಬಿಂದಾದರೂ ನಾವು ಖುಷಿಯಿಂದ ಇರಬೇಕಂತ ಅಂದ್ಕೊಳ್ಳಾಕತ್ತೀನಿ ಫ್ರೆಂಡ್ಸ. ಇನ್ನು ಮುಂದಾದರೂ ನಾವು ಇದರಿಂದಾದ್ರೂ ನೋಡ್ರಿ, ಇವತ್ತು ಗೂಗಲ್ ಆಡ್ಸೆನ್ಸ್ ಬಂದೈತಿ. ಖುಷಿ ಆಯ್ತು ಫ್ರೆಂಡ್ಸ. ನಾನು ಸರಿಯಾಗಿ ವಿಡಿಯೋನು ಮಾಡಿದ್ದೀನಿ ರೀ. 3-4 ದಿನದಿಂದಂತೂ ನಿನ್ನೆ ಒಂದು ಸ್ವಲ್ಪ ವಿಡಿಯೋ ಹಾಕಿದ್ರೆ. ಸೊ ಮತ್ತೆ ಮಾಡೇ ಇಲ್ರಿ ನಾನು ವಿಡಿಯೋನ. ಇವತ್ತು ಬೆಳಗ್ಗೆಯಿಂದ ಒಂದು ವಿಡಿಯೋನು ಮಾಡಿಲ್ರಿ. ಅದೇ ಜಸ್ಟ್ ಬಂದಾಗ ಭಾಳ ಖುಷಿ ಆಯ್ತು ಫ್ರೆಂಡ್ಸ. ಅಷ್ಟೇ ಕೂಡ ದುಃಖನೂ ಆಗಾಕತ್ತೈತಿ. ಯಾಕಂದ್ರೆ ನಾವು ಯಾವಾಗಲೂ ಕಷ್ಟ ಅನ್ನೋದೇ ನಮ್ಗೆ ಇಷ್ಟು ಗೊತ್ತಿರ್ಲಿಲ್ಲ ಫ್ರೆಂಡ್ಸ. ಇದು 3-4 ದಿನ ಅಂತೂ ನಮ್ಗೆ ನಾವು ಅಮ್ಮನ ಮನೆ ಮಾರ್ದಾಗಿಂದ ನಮ್ಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ಬಿಟ್ಟೈತಿ. ಬರೀ ಸರಿಯಾಗಿ ಊಟನೂ ಇಲ್ಲ, ಏನಿಲ್ಲ ಫ್ರೆಂಡ್ಸ. ನಾವು ಮಗಂದು ಆರಾಮಿಲ್ಲ, ಏನಿಲ್ಲ. ಅದೇ ಚಿಂತೆ ಒಳಗೆ ನಾವು ಅದೇ ಫ್ರೆಂಡ್ಸ. ಅದ್ರಾಗ ಗೂಗಲ್ ಆಡ್ಸೆನ್ಸ್ ಒಂದು ಸ್ವಲ್ಪ ಖುಷಿ ತಂದೈತ್ರಿ, ಅದು ಒಂದು ಸ್ವಲ್ಪ ದುಃಖ ಆಗೈತ್ರಿ. ಇಷ್ಟು ದಿನ ನಾನು ಎಷ್ಟು ಕಷ್ಟ ಪಡ್ಕೊತಾ ಈ ವಿಡಿಯೋ ಮಾಡಿ ಇಲ್ಲಿ ತನಕ ನಾನು ಬರೋಕ್ಕೂ ಆಗಿದ್ದು ಎಲ್ಲ ನಿಮ್ಮಿಂದ, ನನ್ನ ಸಪೋರ್ಟಿಂದ ರೀ ಫ್ರೆಂಡ್ಸ. ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ನನಗೂ ಗೊತ್ತಿ. ಆ ದೇವರು ಇವತ್ತು ನನಗೆ ಆ ಸಕ್ಸಸ್ನ ಕೊಟ್ಟಿದ್ದಾನೆ ರೀ. ಇನ್ನು ಮುಂದೆನೂ ನಾನು ಸಕ್ಸಸ್ ಆಗಬೇಕಂದ್ರೆ ನನಗೆ ನಿಮ್ಗಳ ಆಶೀರ್ವಾದ, ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸ. ನನಗೆ
ಹಿಂಗೆ ಸಪೋರ್ಟ್ ಮಾಡ್ತಾ ಬರ್ರಿ ಫ್ರೆಂಡ್ಸ್. ಎಲ್ಲರೂ ಕೂಡ ನಿಮಗೆ ಇದ ಒಂದು ನಾನು ಕೇಳ್ಕೊಳೋದ್ರೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಎಂಥದೇ ಆಗಲಿ ರೀ ವಿಡಿಯೋನ ಹಾಕಿ ನಾನು ನಿಮ್ಗೆ ಖುಷಿ ಪಡಿಸ್ತೇನೆ ರೀ. ನಿಮ್ಗೆ ಎಂಥ ಬೇಕಂತವು ಹೇಳ್ರಿ, ಒಂದು ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ನಾನು ಅಂಥದ್ದೇ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಅದನ್ನೇ ನನಗೆ ಜೀವನನ ಒಂಥರ ಬೇಜಾರಾಗಿ ಮೊನ್ನೆ ಒಂದಿನ ವಿಡಿಯೋ ಮಾಡೋದು ಬಿಟ್ಬಿಟ್ಟೆ ರೀ ಫ್ರೆಂಡ್ಸ್. ನಾನು ಆ ಥರ ಆಗಬಾರ್ದು, ಯಾಕಂದರೆ ನಾವೇ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಟ್ರೆ ಮುಂದೆ ನಾವು ಬೆಳೆಯೋಕ್ಕಾಗಲ್ಲ ಅಂತ ಅಂದ್ಕೊಂಡು ಮತ್ತೆ ವಿಡಿಯೋ ಹಾಕೋಕ್ಕೆ ಶುರು ಮಾಡಿದೆ ಫ್ರೆಂಡ್ಸ್. ಎಲ್ಲ ಹೀಗೆ ಸಪೋರ್ಟ್ ಮಾಡ್ತಾಯಿದ್ವಿ ಫ್ರೆಂಡ್ಸ್. ನೋಡ್ರಿ ಈಗ ಓಪನ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಕೊಟ್ಟಿರ್ತಾರೆ, ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಪಿನ್ ಅಂತ ನಾನು ತೋರ್ಸಂಗಿಲ್ಲ ಫ್ರೆಂಡ್ಸ್. ನೋಡ್ರಿ ಆಮೇಲೆ ನಮ್ಗೆ ಇದು ಗೂಗಲ್ ಆಡ್ಸೆನ್ಸ್ ಪಿನ್ ಬರಾಕಲ್ಲ ಫ್ರೆಂಡ್ಸ್. 15 ದಿನ ಟೈಮ್ ಹಿಡಿದ್ರೆ ನಾನು ವೆರಿಫಿಕೇಷನ್ ಮಾಡಿದ್ದೆ ಮಾಡಿ ಅದನ್ನು ಒಂದು 15 ದಿನ ಆದ ನೋಡ್ರಿ. ಕರೆಕ್ಟ್ 15 ದಿನಕ್ಕೆ ಇದು ಆಡ್ಸೆನ್ಸ್ ಪಿನ್ ಬರ್ತೈತ್ರಿ ಫ್ರೆಂಡ್ಸ್. ಆಮೇಲೆ ನಾವು ಅದನ್ನು ನಂಬರ್ ಪಿನ್ ಕಳಿಸಿರ್ತಾರೆ ರೀ ಅವರು. ಸೊ ಅದನ್ನು ಭಾಳ ಜಪಾನಾಗಿ ನಾವು ಯಾರಿಗೂ ತೋರಿಸ್ಬಾರ್ದ್ರಿ ಫ್ರೆಂಡ್ಸ್, ಅಷ್ಟು ಪ್ರೈವೇಟ್ ಇರ್ಬೇಕ್ರಿ ಅದನ್ನ ನಂಬರ್. ಅದನ್ನು ನಾನು ಲಿಂಕ್ ಇದ್ರಾಗ ವೆರಿಫಿಕೇಷನ್ ಇದ್ರಾಗ ಆಪ್ಷನ್ಸ್ ಬರ್ತೈತ್ರಿ ಫ್ರೆಂಡ್ಸ್, ಅದ್ರಾಗ ಹಾಕ್ಬಿಟ್ಟೆ ರೀ. ಅದನ್ನು ನಾವು ಈ ನಂಬರ್ನ ಅದರಲ್ಲಿ ಹಾಕ್ಬೇಕ್ರಿ. ಹಾಕಿ ಎಲ್ಲ ಕಂಪ್ಲೀಟ್ ಅಂತ ಬಂತ್ರಿ ಫ್ರೆಂಡ್ಸ್. ಎಲ್ಲ ಸಕ್ಸಸ್ ಆತ್ರಿ. ಇನ್ನು ಮುಂದೆ ನಂಗೆ ದುಡ್ಡು ಬರ್ತೈತ್ರಿ. ಸೊ ಎಲ್ಲರೂ ಕೇಳ್ತಾ ಇದ್ರಿ ನಿಮ್ಮ ದುಡ್ಡು ಬರಾಗತ್ತಿತ್ತ ಯೂಟ್ಯೂಬಿಂದ ಬರಾಗತ್ತಿತ್ತ ಅಂತ. ಕೆಲವೊಬ್ರಿಗೆ ಹೇಳ್ತಿದ್ದಾರೆ ಇಲ್ಲರಿ ಇನ್ನೂ ಆಡ್ಸೆನ್ಸ್ ಪಿನ್ನೇ ಬಂದಿದ್ದಿಲ್ಲ ಅಂತ ಹೇಳ್ಕೊತಾನೆ ಬಂದಿದ್ದೀನಿ ರೀ ಫ್ರೆಂಡ್ಸ್. ಕೆಲವೊಂದಿಷ್ಟು ನಂಬಿದಾರ, ಕೆಲವೊಂದಿಷ್ಟು ನಂಬಿಲ್ರಿ ಫ್ರೆಂಡ್ಸ್. ಯಾಕಂದ್ರೆ ಸುಳ್ಳು ಹೇಳಾಕತ್ತೀರಿ ನೀವಂತ. ಯಾಕಂದ್ರೆ ನಂದೇ ಆಡ್ಸೆನ್ಸ್ ಪಿನ್ ಬರಲಾರ್ದೆ ನನಗೆ ದುಡ್ಡು ಬರೋಂಗಿಲ್ಲ ರೀ. ಆಡ್ಸೆನ್ಸ್ ಪಿನ್ ಬಂದ್ರೆ ಮಾತ್ರ ನಂಗೆ ದುಡ್ಡು ಬರೋಕ್ಕೆ ಸಾಧ್ಯ ರೀ ಫ್ರೆಂಡ್ಸ್. ಯಾಕಂದ್ರೆ ಇದೇ ನಮ್ಗೆ ಒಂದು ದೊಡ್ಡ ನನ್ನ ಯೂಟ್ಯೂಬಿಂದ ನಮ್ಗೆ ದೊಡ್ಡ ಇದು ಅಂದ್ರೆ ನಮ್ಮ ಗಿಫ್ಟ್ ಅಂದರೆ ನನ್ನ ಆಡ್ಸೆನ್ಸ್ ಪಿನ್ನೇ ಅಂತ ಅಂದ್ಕೊಳ್ತೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ಅದು ನಾವು ಎಷ್ಟು ನಾವು ಕಷ್ಟಪಟ್ಟಿರ್ತೀವಿ ಆ ಕಷ್ಟಕ್ಕೆ ಪ್ರತಿಫಲ ನಮ್ಗೆ ಸಿಕ್ದಂಗೆ ಆಕೈತ್ರಿ ಫ್ರೆಂಡ್ಸ್. ಅದು ಬರೋ ತನಕ ನಮ್ಗೆ ನಿಜವಾಗ್ಲೂ ಅದು ಎಷ್ಟು ಖುಷಿ ಆಗುತ್ತೆ ಅನ್ನೋದು ನನಗೆ ಇವತ್ತು ನನಗೆ ಗೊತ್ತಾಗಿದ್ದು ಫ್ರೆಂಡ್ಸ್. ನಿಜವಾಗ್ಲೂ ಅದು ಬಂದ ಕೂಡಲೇ ನಾನು ಎಷ್ಟು ಹತ್ತಿದ್ದೀನಿ ರೀ. ಅದು ವಿಡಿಯೋನ ಸಹಿತ ಮಾಡಿದ್ವಿ. ನಮ್ಗೆ ಏನೈತೆ ಏನೋ ಗೊತ್ತಿಲ್ಲ ರೀ. ನಂಗೆ ಏನಾರು ಒಂದು ಸ್ವಲ್ಪ ಬೇಜಾರು ಮಾತಾಗಲಿ ಅದೇನೋ ಅಳೋಸಿ ಇದು ಮ್ಯಾಟ್ರ್ ಬಂತಂದ್ರು ಸಿಕ್ಕಾಪಟ್ಟೆ ಅಳು ಬರ್ತೈತೆ ರೀ ಫ್ರೆಂಡ್ಸ್. ಖುಷಿ ಆಯ್ತು ರೀ ಫ್ರೆಂಡ್ಸ್. ಎಲ್ಲರೂ ಕೂಡ ನಿಮಗೂ ಖುಷಿ ಆಗಿರಬೇಕು, ಒಂದು ಕಮೆಂಟ್ ಹಾಕಿರಿ. ಹೆಂಗೆ ನಿಮ್ಗೇನು ಖುಷಿ ಆಗೈತೆ ದುಃಖ ಆಗೈತೆ ಅನ್ನೋದು. ನನ್ನ ದುಃಖದಿಂದನೂ ಖುಷಿನೂ ಆಗೈತಿ ದುಃಖನೂ ಆಗೈತಿ ಫ್ರೆಂಡ್ಸ್. ಎರಡೂ ಕೂಡ ಮಿಕ್ಸ್ ಮಾಡ್ಕೊತೀನಿ ರೀ ನಾನು. ಆಮೇಲೆ ಜಾಸ್ತಿನ ಕಷ್ಟಪಡ್ಬೇಕ್ರಿ ಫ್ರೆಂಡ್ಸ್. ಇದು ನನಗೆ ಸಿಕ್ಕಿದ್ದಂದ್ರೆ 6 ತಿಂಗಳದಾಗ ನನಗೆ ಸಕ್ಸಸ್ ಆಗೈತ್ರಿ. ಇನ್ಮೇಲೆ $100 ಆದಮೇಲೆ ನಮ್ಗೆ ಅಮೌಂಟ್ ಬ್ಯಾಂಕಿಗೆ ಬೀಳತ್ತೆ ರೀ ಫ್ರೆಂಡ್ಸ್. ಯಾಕಂದ್ರೆ ನಮ್ಗೆ $100 ಅದು $100 ಆಗಬೇಕಂದ್ರೆ ಭಾಳ ಕಷ್ಟ ಇದೆ ರೀ ಫ್ರೆಂಡ್ಸ್. ಅದನ್ನ ನನಗಂತೂ ಏನೋ ಅನ್ನಿಸ್ತ್ರಿ, ನನ್ನ ಮನ್ಸಿಗೆ ಅನ್ಸಿದ್ದು ನಾ ಹೇಳಾಕತ್ತೇನೆ ರೀ. ಇದು 1000 ವಾಚ್ ಟೈಮ್ ಇದು 1000 ಸಬ್ಸ್ಕ್ರೈಬರ್ ಆಮೇಲೆ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಇನ್ನೂ ಬೆಟರ್ ಅನಿಸ್ತೈತ್ರಿ ನನಗೆ ಅನ್ಸಿದ ಮಟ್ಟಿಗೆ. ಇದು ಡಾಲರ್ ಜಮಾ ಆಗ್ಬೇಕಂದ್ರೆ ಅದು ವ್ಯೂಸ್ ಬರ್ಬೇಕು ರೀ. ಡಾಲರ್ ಜಮಾ ಆಗಕ್ಕೆ ವ್ಯೂಸ್ ಬಂದ್ರೆ ಮಾತ್ರ ಡಾಲರ್ ಕೌಂಟ್ ಆಗುತ್ತೆ ರೀ, ಇಲ್ಲಾಂದ್ರೆ ಆಗಂಗೆ ಇಲ್ರಿ. $1 ಆಗ್ಬೇಕಂದ್ರೆ 5-6 ದಿನ ಟೈಮ್ ಹಿಡಿಯಾಗತ್ತೈತ್ರಿ ಫ್ರೆಂಡ್ಸ್. ಅಷ್ಟು ಕಷ್ಟ ರೀ ಅದು. ಸೊ ಜಾಸ್ತಿ ವ್ಯೂಸ್ ಬರ್ಬೇಕು ರೀ. ವ್ಯೂಸ್ ಬಂದ್ರೆ ಏನು ರೀ ಒಂದೊಂದು ದಿನ ಇನ್ನು ಒಂದು ಎಷ್ಟೋ ದಿನಕ್ಕಾಗಲಿ ರೀ, ವರ್ಷಕ್ಕಾಗಲಿ, 1 ವರ್ಷಕ್ಕಾಗಲಿ, 2 ವರ್ಷಕ್ಕೆ, ನಮ್ಮದು 3 ವರ್ಷಕ್ಕಾಗಲಿ, ಎಷ್ಟು ದಿನಕ್ಕರ ಆಗಲಿ ನಮ್ಮದು ಸಕ್ಸಸ್ಸರ ಆಗ್ತೈತೆ ಅನ್ನೋದು ನಮ್ಗೆ ಖುಷಿ ಇರ್ಬೇಕು ರೀ. ಯಾಕಂದ್ರೆ ನಾನು ಇದನ್ನು ಭಾಳ ಅಂದ್ರೆ ಭಾಳ ತಲೆಯಾಗಿ ತೊಗೊಂಡು ಮಾಡಿದ್ದೆ ನಾನು. ಇಷ್ಟು ದಿನದಾಗ ನನ್ನ ಮಾನಿಟೈಸೇಷನ್ ಆನ್ ಆಗಬೇಕು ಅನ್ನೋ ನನ್ನ ಛಲದಿಂದ ನಾನು ಈ ವಿಡಿಯೋನ ಮಾಡ್ತಾ ಬಂದೆ ರೀ ಫ್ರೆಂಡ್ಸ್. ಅದನ್ನು ನಂಗೆ ನಿಜವಾಗ್ಲೂ ಹೇಳಾಕತ್ತೀನಿ ರೀ. ನನ್ನ ಯೂಟ್ಯೂಬ್ ಚಾನಲ್ನ ಡಿಲೀಟ್ ಆಗಿ ಆಮೇಲೆ ಕನ್ನಡ ಕ್ರಿಯೇಟರ್ ಗೈಡ್ ಸರ್ ಎಷ್ಟು ಹೆಲ್ಪ್ ಮಾಡಿದ್ರು ಅವ್ರಿಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ ರೀ ಫ್ರೆಂಡ್ಸ್. ಯಾಕಂದರೆ ಇವತ್ತು ನಾನು ಈ ಆಡ್ಸೆನ್ಸ್ ಪಿನ್ ತೊಗೊಳಕ್ಕೂ ಅವರ ಕಾರಣ ಆಗಿರ್ತಾರೆ ರೀ. ಒಂದು
ಈ ಮಾತನಾಗ ಹೇಳ್ಬೇಕಂದ್ರೆ, ಯಾಕಂದ್ರೆ ಅವರು ನನ್ನ ಚಾನಲ್ ವಾಪಸ್ ಮಾಡಿ ಕೊಟ್ಟಿರಲಿಲ್ಲ ಅಂದಿದ್ರೆ ನಾನು ಇವತ್ತು ನಿಜವಾಗ್ಲೂ ಬೇರೆ ಚಾನಲ್ ಮಾಡಿಕೊಂಡು ಮತ್ತು ನಾವು ವೀಡಿಯೋಸ್ ಮಾಡ್ತಾ ಬರ್ತಿರ್ತಿದ್ರಿ. ಮತ್ತು ಅದು 1 ವರ್ಷ ಹೋಗ್ತಿತ್ತೋ ಏನ್ರಿ, ಯಾಕಂದ್ರೆ ಇದು ಲಕ್ ಐತ್ರಿ ನಂದು. ಯಾಕೋ ನನ್ನ ವಿಡಿಯೋ ಇಷ್ಟ ಆದರೂ ವ್ಯೂವರ್ಸ್ ಬಂದು ನನಗೆ ಇಷ್ಟು ಮುಂದುವರಿಯೋ ಹಾಗೆ ಆಗಿದ್ದೀರಿ ಫ್ರೆಂಡ್ಸ್. ಎಲ್ಲ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿಯಿಂದನೇ ನಾನು ಇವತ್ತು ನಿಜವಾಗ್ಲೂ ಇಲ್ಲಿ ತನಕ ಬರೋಕ್ಕಾಗಿದ್ರಿ ಫ್ರೆಂಡ್ಸ್. ನಂದು ಏನೋ ಕಷ್ಟ ಇರಲಿರಿ, ನಾನು ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ಬಟ್ ನನಗೆ ಹೇಳ್ಕೊಳಕ್ಕೆ ನನ್ನ ಮನ್ಯಾಗಂತೂ ಯಾರೂ ಇಲ್ಲರಿ ಫ್ರೆಂಡ್ಸ್ ಇದ್ದಾರೆ. ಬಟ್ ಅವರು ನನ್ನ ಕುಟಾಗ ಅವರು ಆಳ್ಕೊತ ಕುಂದಿರ್ತಾರ ಅಂತ ಅಂದ್ಕೊಂಡು ನನಗೆ ಒಂಥರ ಮನ್ಸಿಗೆ ಬೇಜಾರಾಗಿ ನಾನು ಈ ವಿಡಿಯೋದಾಗ ಹಾಕಿರ್ತೀನಿ ರೀ ಫ್ರೆಂಡ್ಸ್. ಏನಾರ ನನ್ನ ವಿಡಿಯೋದಾಗ ತಪ್ಪು ಅನಿಸಿದ್ರೆ ನನಗೆ ಕ್ಷಮಿಸ್ಬಿಡ್ರಿ. ಏನೋ ಒಂದು ಕಮೆಂಟ್ ಹಾಕ್ರಿ, ನೀವು ಇಂಥದ್ದು ಹಾಕಬೇಡ್ರಿ. ನಿಮ್ಗೆ ಅನ್ಸಿದ ಮಟ್ಟಿದ್ದು ಏನು ಅನಿಸಿರ್ತೈತಿ ಕಮೆಂಟ್ದಾಗ ಅನಿಸಿಕೆದಾಗ ಅದನ್ನು ಕಮೆಂಟ್ ಹಾಕಿಬಿಡ್ರಿ ಫ್ರೆಂಡ್ಸ್. ಯಾರು ಬೇಜಾರು ಮಾಡ್ಕೊಳ್ಬೇಡ್ರಿ. ಇನ್ನು ಮುಂದೆ ನಾನು ಇನ್ನೂ ಚಲೋ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ರೀ. ಈಗ ನೋಡ್ರಿ ಫ್ರೆಂಡ್ಸ್, ಕೆಲಸ ಮಾಡ್ಬೇಕ್ರಿ. ಕೆಲಸ ಅಂದ್ರೆ ಚಾಕ್ ಇಟ್ಟೇನಿ ರೀ, ನಮ್ಮ ಮನೆಯವ್ರಿಗೆ ಚಾಕ್ ಇಟ್ಟೇನಿ ರೀ. ಬಾಂಡೆ ಎಲ್ಲ ಖಾಲಿ ಮಾಡೇನಿ ರೀ ಫ್ರೆಂಡ್ಸ್. ಅಡುಗೆ ಅಂತ ಮಧ್ಯಾಹ್ನ ಚೋಳಕಾಯಿ ಪಲ್ಯ, ಆಮೇಲೆ ಅನ್ನ ಸಾರು ಮಾಡಿದ್ದೀರಿ, ಅದೇ ಐತಿ. ರಾತ್ರಿ ಇದು ರೊಟ್ಟಿ ಮಾಡಿದ್ರೆ ಅಂತ ಅಂದ್ಕೊಂಡು ಬಾಂಡೆ ತಿಕ್ಕೊಂಡು ಬರ್ತೀನಿ ರೀ, ಚಹಾ ಮಾಡಿಕೊಟ್ಟು ರೀ. ಇವತ್ತು ನಮಗೆ ಆ್ಯಡ್ಸೆನ್ಸ್ ಪಿನ್ ಬಂದೈತಿ. ಭಾಳ ಖುಷಿ ಆತಲ್ರಿ? ಹಾಂ, ಎಷ್ಟೋ ದಿನದ ನಮ್ಮ ಕನಸದ ನನಸಾಯ್ತು, ನಮ್ಮ ಕನಸು ನೆನಸಾಯ್ತು. ಎಲ್ಲ ನಿಮ್ಗಳ ಸಪೋರ್ಟಿಂದನೇ ನಾನು ಇವತ್ತು ಆ್ಯಡ್ಸೆನ್ಸ್ ಪಿನ್ ತೊಗೊಳಂಗಾಯ್ತು ಫ್ರೆಂಡ್ಸ್. ಹಿಂಗೆ ಮುಂದೂ ಸಪೋರ್ಟ್ ಮಾಡಿರಿ ನಂಗೆ. ಭಾಳ ಖುಷಿಯಾಗಿರಿ. ಅವರು ಕೂಡ ಬಂದು ಕೂಡಲೇನ ಮತ್ತು ದೇವ್ರ ಕಡೆ ಇಟ್ಟು ದೀಪ ಹಚ್ಚಿ ಆಮೇಲೆ ಒದ್ಕೆ ಮಾಡಿದ್ದಾರೆ. ಅಂದ್ರೆ ಫಾತಿಹಾ ಕೊಟ್ಟರು ಸ್ವಲ್ಪ ಇಟ್ಟದನ್ನು. ಆಮೇಲೆ ನಾನು ಅದನ್ನು ಆ್ಯಡ್ಸೆನ್ಸ್ ಪಿನ್ನ ಹಾಕಿದ್ದೀನಿ. ಭಾಳ ಖುಷಿ ಆಯ್ತು ನೋಡ್ರಿ. ಈಗ ಬಾಂಡೆ ಎಲ್ಲ ತಿಕ್ಕೊಂಡು ಬಂದಿರಪ್ಪ. ಕೆಲಸ ಎಲ್ಲ ಅದು ರೀ. ಅರ್ಬಿ ಹೋಗಿದ್ದಿದ್ದು ಅದ್ರಪ್ಪ. ಬೆಳಗ್ಗೆ ಅರ್ಬಿ ಹೋಗೋದು ಹಾಕಿದ್ವಿ, ಎಲ್ಲ ಮಡಿಚಿಡ್ಬೇಕ್ರಿ. ಸ್ವಲ್ಪ ರಗ್ಗೆಲ್ಲ ಒಣ ಹಾಕಿದ್ರಿ. ಬಿಸಿಲು ಭಾಳ ಕೆಟ್ಟೈತಲ್ರಿ, ಸ್ವಲ್ಪ ಬಿಸಿನೀರು ಆಗ್ತಾವೆ ರೊಗ್ಗ ಅಂತಂದು. ನಮ್ಮ ಮನೆಯವ್ರು ನೋಡ್ರಿ ಆ ಕಡೆ ನಿಂತಾರ್ರಿ, ಅದ್ರ ಜೊತೆ ಮಾತಾಡ್ಕೊಂತ. ನೋಡ್ರಿ ಚಾವಿ ಮನೆ ನೋಡಕ್ಕೆ ಬಂದಿದ್ರಿ. ಚಾವಿ ಇಲ್ಲಿಟ್ಟು ಹೋಗಿದ್ರು. ಬಾಂಡೆ ತಿಕ್ಕಾಗತ್ತಿದ್ದಾರಪ್ಪ ನಾನು, ಅದನ್ನು ಇಲ್ಲಿಟ್ಟು ಹೋಗ್ಬಿಟ್ಟಾರ್ರಿ ಅವರು. ನೋಡ್ರಿ ನಮ್ದು ಚಾವಿ ಖಜಾನೆ ನೋಡ್ರಿ. ಇಷ್ಟೆಲ್ಲ ಚಾವಿ ಅದಾವ್ರಿ. ಆ ಕಡೆನೂ ಒಂದು ಸ್ವಲ್ಪ ಚಾವಿ ಅದಾವ್ರಿ. ಎಲ್ಲ ಲಕ್ಷ ಕೊಡ್ಬೇಕ್ರಿ ನಾವು. ನೋಡ್ರಿ ಈಗ ಬಾಂಡೆ ಎಲ್ಲ ತಿಕ್ಕೊಂಡು ಬಂದಿರಪ್ಪ. ಕೆಲಸ ಎಲ್ಲ ಅದು ರೀ. ಅರ್ಬಿ ಹೋಗಿದ್ದಿದ್ದು ಅದ್ರಪ್ಪ. ಬೆಳಗ್ಗೆ ಅರ್ಬಿ ಹೋಗೋದು ಹಾಕಿದ್ವಿ, ಎಲ್ಲ ಮಡಿಚಿಡ್ಬೇಕ್ರಿ. ಒಂದು ಸ್ವಲ್ಪ ರಗ್ಗೆಲ್ಲ ಒಣ ಹಾಕಿದ್ರಿ. ಬಿಸಿಲು ಭಾಳ ಕೆಟ್ಟೈತಲ್ರಿ, ಒಂದು ಸ್ವಲ್ಪ ಬಿಸಿನೀರು ಆಗ್ತಾವೆ ರೊಗ್ಗ ಅಂತಂದು. ನಮ್ಮ ಮನೆಯವ್ರು ನೋಡ್ರಿ ಆ ಕಡೆ ನಿಂತಾರ್ರಿ, ಅದ್ರ ಜೊತೆ ಮಾತಾಡ್ಕೊಂತ. ನೋಡ್ರಿ ಚಾವಿ ಮನೆ ನೋಡಕ್ಕೆ ಬಂದಿದ್ರಿ. ಚಾವಿ ಇಲ್ಲಿಟ್ಟು ಹೋಗಿದ್ರು. ಬಾಂಡೆ ತಿಕ್ಕಾಗತ್ತಿದ್ದಾರಪ್ಪ ನಾನು, ಅದನ್ನು ಇಲ್ಲಿಟ್ಟು ಹೋಗ್ಬಿಟ್ಟಾರ್ರಿ ಅವರು. ನೋಡ್ರಿ ನಮ್ದು ಚಾವಿ ಖಜಾನೆ ನೋಡ್ರಿ. ಇಷ್ಟೆಲ್ಲ ಚಾವಿ ಅದಾವ್ರಿ. ಆ ಕಡೆನೂ ಒಂದು ಸ್ವಲ್ಪ ಚಾವಿ ಅದಾವ್ರಿ. ಎಲ್ಲ ಲಕ್ಷ ಕೊಡ್ಬೇಕ್ರಿ ನಾವು. ಇದು ನೋಡ್ರಿಪ್ಪ ಕಲ್ಲಂಗಡಿ ಹಣ್ಣು ತಂದಿದ್ರಿ ನಮ್ಮ ಮನೆಯವರು. ನಮ್ಮ ಸುಮು ಒಂದು ಸ್ವಲ್ಪ ತಿಂದು ಚಾಕುನಿಂದ ಕಟ್ ಮಾಡಿಕೊಟ್ಟಾರಿ. ಎಲ್ಲ ಇಟ್ಟು ಹೋಗ್ಬಿಟ್ಟಾಡ್ರಿ. ಈಗ ಅಡುಗೆ ಮಾಡ್ಬೇಕ್ರಿ ಫ್ರೆಂಡ್ಸ್. ನಾನು ಅಡುಗೆ ಏನಕ್ಕೆ ನೋಡ್ತೇನೆ ರೀ. ಮಧ್ಯಾಹ್ನ ಮಾಡಿದ್ದಿದ್ದ ಚೌಳಕಾಯಿ ಪಲ್ಯ ಹಂಗಾಗಿತ್ತು ರೀ. ಯಾರು ತಿಂದೇ ಇಲ್ರಿ. ಯಾಕೆ ಊಟ ಮಾಡೋಕೆ ಬೇಸರ ಆಗತ್ತೆ ಬಿಟ್ಟೈತ್ರಿ. ಅದು ಅನ್ನ ಒಂದು ಸ್ವಲ್ಪ ಐತ್ರಿ. ಅವು ಅಕ್ಕಿ ಸರಿ ಅದಾವ ಏನಿಲ್ಲ ನೋಡ್ರಿಪ್ಪ. ಅದೇ ಒಂಥರ ಅಕ್ಕಿ ಹೆಂಗೆ ಕಾಣಕತ್ತೈತ್ರಿ. ಅನ್ನ ಸಾರು ಐತ್ರಿ, ಅನ್ನ ಐತಿ. ಒಂದೆರಡು ರೊಟ್ಟಿ ಮಾಡಿ ಬಿಡ್ತೇನೆ ರೀ. ಇನ್ನು ಪಲ್ಯವೇ ಎಲ್ಲ ಬಿಸಿ ಮಾಡ್ಬೇಕ್ರಿ. ಈಗ ಕಲ್ಲಂಗಡಿ ಹಣ್ಣು ಬಿಡ್ತೇನೆ ರೀ ಫ್ರಿಜ್ನಾಗ. ಇದು ಹಾಲು ಕಾಯ್ಸಿಟ್ಟೇನೆ ರೀ. ಹಾಲು ತೊಗೊಂಡಿದ್ವಿ ಬೆಳಿಗ್ಗೆನ. ಅದು ಚಹಾ ಮಾಡ್ಬೇಕಂತಂದು ತೊಗೊಂಡಾರಪ್ಪ. ಅಮ್ಮನೂ ಬ್ಯಾಡ ಬಿಡು ಅಂತಂದು ಅಂದ್ರಿ. ಅವ್ರಿಗೂ ಒಂದು ಸ್ವಲ್ಪ ಬಾಯೆಲ್ಲ ನೋವು ಆಗ್ಬಿಟ್ಟೈತ್ರಿ. ಅದು ಆಗ್ರು ಹೊಡೆದು ಆರಾಮಿಲ್ಲ ಸರವಾಗಿ ಅದ್ರ ಸಂಬಂಧ ಮತ್ತೆ ಬ್ಯಾಡ ಬಿಡುವ ಅಂತಂದ್ರೆ ಮತ್ತು ಮಾಡೇ ಇಲ್ಲರಿ. ಈಗ ಬಿಸಿ ಮಾಡಿದೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಈಗ
ರೊಟ್ಟಿ ಮಾಡ್ಬೇಕ್ರಿ ನಾನು. ಸೊ ಇವತ್ತಿನ ನನ್ನ ವಿಡಿಯೋ ಏನು ಮಾಡಾಕ್ತಿರ್ರಿ. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಾಗ್ತಿರ್ರಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ್. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.